ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಒಂದು ಹೊಸ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಎಲ್ಲ ವಾಕ್ಯಗಳು ನಮ್ಮ ಜೀವಿತಕ್ಕೆ ಕರ್ತನೆ ನಾವು ಅಳವಡಿಸಿಕೊಳ್ಳುವಂತೆ ನನ್ನನ್ನೂ ಒಳಗೊಂಡು ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡು ಎಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶವನ್ನು ಕೇಳುವವರಾಗೋಣ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಅರಣ್ಯಕಾಂಡ 11ನೇ ಅಧ್ಯಾಯ ನಾವು ತಿರುಗಿಸೋಣ. ಆ 11ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ನಾವು ಒಂದು ವಿಚಾರವನ್ನು ಗಮನಿಸ್ತೇವೆ. ಇಸ್ರೇಲರನ್ನ ಮೋಶೆಯ ಮುಖಾಂತರವಾಗಿ ಕರ್ತನು ಆ ಒಂದು ಐಗುಪ್ತ ದೇಶದಿಂದ, ದಾಸತ್ವದಿಂದ, ಜೀತ ಮಾಡುವಂತ ದಿನಗಳಿಂದ, ಚಾಕ್ರಿ ಮಾಡ್ತಿದ್ದಂತ ದಿನಗಳಿಂದ, ಆ ಇಕ್ಕಟ್ಟಿನಿಂದ ಕರ್ತನು ಹೊರಗಡೆ ತಂದಿದ್ದಾನೆ. ಈಗ ಹೊರಗಡೆ ತಂದು ತನ್ನ ಮಕ್ಕಳು ಎಂದು ಆತನ ಕರೆಯುತ್ತಿದ್ದಾನೆ. ತನ್ನ ಮಕ್ಕಳು ಎಂದು ಆತನನ್ನು ಕರೆಯುವಂತ ಸಂದರ್ಭದಲ್ಲಿ ಅವರಿಗೆ ತನ್ನ ನ್ಯಾಯ ಪ್ರಮಾಣವನ್ನ ಬೋಧಿಸಿ ಅವರಿಗೆ ನೀವು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು, ಒಬ್ಬ ತಂದೆ ಮಗನಿಗೆ ಯಾವ ರೀತಿಯಲ್ಲಿ ಜೀವಿಸಬೇಕು, ಒಬ್ಬ ತಂದೆ ಮಕ್ಕಳು ತಂದೆ ತಾಯಿಗೆ ಯಾವ ರೀತಿಯಲ್ಲಿ ಜೀವಿಸಬೇಕು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ದೇವರನ್ನ ಆರಾಧನೆ ಮಾಡಬೇಕು, ದೇವರನ್ನ ಸ್ತುತಿ ಮಾಡಬೇಕು, ಎಲ್ಲವನ್ನ ಹೇಳಿಕೊಟ್ಟ ನಂತರ ಅವರನ್ನ ವಾಗ್ದಾನ ದೇಶಕ್ಕೆ ಕರ್ತನ ನಡೆಸ್ತಾ ಇದ್ದಾನೆ. ವಾಗ್ದಾನ ದೇಶಕ್ಕೆ ನಡೆಸುವಾಗ ಮತ್ತು ತಾನು ನೆಲೆಸುವಂತ ಆ ಸ್ಥಳವನ್ನ ಒಂದು ನಿಗದಿಪಡಿಸಿ ಅಲ್ಲಿ ಗುಡಾರವನ್ನ ನಿರ್ಮಿಸಿ ಅಲ್ಲಿ ನಾನು ಇಳಿದು ಬರ್ತೇನೆ, ಅಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೇನೆ, ಅಲ್ಲಿ ನಿಮಗೆ ನಾನು ದೈವಕ್ತಿ ಕೊಡ್ತೇನೆ, ಅಲ್ಲಿ ನಾನು ನಿಮಗೆ ಜೀವಿತವನ್ನ ಯಾವ ರೀತಿಯಲ್ಲಿ ನಡೆಸೋದು ಎಲ್ಲ ವಿಚಾರದಲ್ಲಿ ನಿಮ್ಮನ್ನ ಬೋಧಿಸಿ ನಡೆಸ್ತೇನೆ ಎಂದು ಕರ್ತನು ಹೇಳಿದ ನಂತರ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ ನೋಡುವಾಗ, ಫಸ್ಟ್ ಘಟನೆ ನೋಡುವಾಗಲೇ ಅಲ್ಲಿ ಆ ದೇವರ ವಿರುದ್ಧವಾಗಿ ಗುಣಗುಟ್ಟುತ್ತಾರೆ. ಏನಕ್ಕೆ ದೇವರ ವಿರುದ್ಧವಾಗಿ ಗುಣಗುತ್ತದೆ ಎಂದು ನೋಡುವಾಗ ಅವರಿಗೆ ಅರಣ್ಯದಲ್ಲಿ ನಡೆದಾಡುತ್ತಾ ಆಹಾರ ಸೆಟ್ ಆಗ್ತಾ ಇಲ್ಲ, ಫುಡ್ ಸೆಟ್ ಆಗ್ತಾ ಇಲ್ಲ. ಫುಡ್ ಸೆಟ್ ಆಗ್ತಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿ 4ನೇ ವಚನದಲ್ಲಿ ಗಮನಿಸಿ, ಫಸ್ಟ್ ಗುಣಗುಟ್ಟದಲ್ಲಿ ಒಂದು ಅಗ್ನಿಯಲ್ಲಿ ಅಷ್ಟೊಂದು ಜನ ತಬೇರ ಎನ್ನುವಂತ ಸ್ಥಳದಲ್ಲಿ ಸತ್ತೋಗ್ತಾರೆ. ಅದು 3 ವಚನಗಳಲ್ಲಿ ನಾವು ಗಮನಿಸಿ. 4ನೇ ವಚನದಿಂದ ನೋಡೋಣ ಅವ್ರ ಮಾತುಗಳು, ಅವ್ರ ಫೀಲಿಂಗ್ಸ್ ಏನಿತ್ತು, ಅವ್ರ ಪಾಪ ಎಷ್ಟು ವೇದನೆಯಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟೊಂದು ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟೊಂದು ಸಮಸ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಅಲ್ಲಿ ನೋಡ್ರಿ, ಗಮನಿಸ್ರಿ, ಅವರು ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಅವರ ಮಧ್ಯದಲ್ಲಿ ಏನನ್ನ ಆಶಿಸಿದಂತೆ, ನಮಗೀಗ 1 kg ಯಾವ್ದಾದ್ರು ಒಂದು ಮಾಂಸ ಬೇಕು ಅಂತ ಅನ್ಕೊಂಡು ಅವರಿಗೆ ಮಾಂಸ ಒಂದು ತಿನ್ಬೇಕು ಅನ್ನುವಂತ ಮನಸ್ಸು ಯಾರಿಗಾಗಿದೆ? ಇಸ್ರೇಲ್ಗೆ ಆಗಿದೆ. ಇಸ್ರೇಲ್ ಕೂಡ ತಿರುಗಿ ಹತ್ತುಕೊಂಡು ಮಾಂಸ ನಮಗೆ ಹೇಗೆ ಲಭಿಸಿತ್ತು? ಇವತ್ತಿನ ದಿವಸ ಹಾಸನಲ್ಲಿ ಅಥವಾ ವಿಶ್ವಾಸಿಗಳ ಮಧ್ಯದಲ್ಲಿ ನಮ್ಗೆ 1 kg ಒಂದು ಮಾಂಸ ಇಲ್ವಲ್ಲ ಅಂತ ಅನ್ಕೊಂಡು ಅಳವರು ಯಾರಾದ್ರೂ ಇದ್ದಾರ? ಇಲ್ಲಿ ಒಂದು ಜನರನ್ನ ನಾವು ನೋಡ್ತಾ ಇದ್ದೇವೆ, 1 kg ಮಾಂಸ ಇಲ್ವಲ್ಲ, ನಮ್ಗೊಂದು ಮಾಂಸ ತಿನ್ನೋದಕ್ಕೆ ಏನು ಇಲ್ವಲ್ಲ, ಒಂದು ಚಿಕನ್ ಚಿಲ್ಲಿನೋ ಅಥವಾ ಕಬಾಬೋ ಅಥವಾ ಯಾವ್ದಾದ್ರು ಬಿರಿಯಾನಿನೋ ಮಾಡ್ಕೊಂಡು ತಿನ್ನೋಣ ಅಂತಂದ್ರೆ ತಗೊಳ್ಳೋದಕ್ಕೆ ಇಲ್ವಲ್ಲ ಅಂತ ಅನ್ಕೊಂಡು ಅಳುತ್ತಿರುವಂತ ಇಸ್ರೇಲ್ರ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಯಾರಿಗಾದ್ರೂ ಇಲ್ಲಿ ದೇವರು ಆತರ ತಂದಿಟ್ಟಿದ್ದಾರೆ? ಇಲ್ಲಲ್ಲ, ದೇವರು ಎಲ್ಲರನ್ನ ಕರ್ತನ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಬೇಕು ಎಂದಾಗ, ಆಸೆ ಪಟ್ಟಾಗ, ಕರ್ತನು ನಾವು ನೆನೆಸಿದಾಗ, ನಮ್ಮ ಕೈಯಲ್ಲಿ ಆಗದೇ ಇದ್ರು ಕೂಡ ಬೇರೆಯವರ ಕೈಯ ಮುಖಾಂತರ ತಂದು ಕೊಟ್ಟು ನಮ್ಮನ್ನ ಪೋಷಿಸಿರುವಂತ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇವ್ರ ಪರಿಸ್ಥಿತಿ ಏನಂತಂದ್ರೆ, ಇವರು ಯಾವುದೇ ರೀತಿಯಲ್ಲಿ ಕುವೆಂಪು ನಗರದಲ್ಲೋ ಉದಯಗಿರಿಯಲ್ಲೋ ಅಥವಾ ಪೆನ್ಷನ್ ಮಾಲದಲ್ಲೋ ಇಲ್ಲ, ಇವರೆಲ್ಲಿದ್ದಾರೆ? ಈಗ ಅರಣ್ಯದ ಮಧ್ಯದಲ್ಲಿದ್ದಾರೆ. ಅರಣ್ಯದ ಮಧ್ಯದಲ್ಲಿ ಒಂದು ಮಾಂಸವನ್ನು ಬಯಸ್ತಾ ಇದಾರೆ. ಮಾಂಸವನ್ನ ಹಿಡಿಬೇಕು ಅಂತಂದ್ರು ಕೂಡ ತಂದು ಒಂದು ಕೋಳಿ ಅಥವಾ ಒಂದು ಯಾವ್ದಾದ್ರು ಒಂದು ಪ್ರಾಣಿ ಸಿಕ್ಕಿದ್ರು ಕೂಡ ಅಲ್ಲಿ ತಿನ್ನೋದಕ್ಕೆ ಎಷ್ಟು ಜನ ಇದ್ದಾರೆ ಗೊತ್ತಾ? 6 ಲಕ್ಷ ಜನ ಇದ್ದಾರೆ. ಅದರದ್ದು ಒಂದು ಚಿಕ್ಕ ಪುಕ್ಕ ಕೂಡ ಒಬ್ಬೊಬ್ಬರಿಗೆ ಸಿಗೋದಿಲ್ಲ ಅನ್ನೋ ರೀತಿಯ ತಿನ್ನುವಂತ ಜನರಲ್ಲಿದ್ದಾರೆ. ಆ ರೀತಿಯ ಜನರ ಮಧ್ಯದಲ್ಲಿ
ಒಂದು ಪ್ರಾಣಿ ಸಿಕ್ಕಿದ್ರು ಕೂಡ ಸಾಕಾಗದ ರೀತಿಯಲ್ಲಿ 6 ಲಕ್ಷ ಜನ ಒಂದೇ ಸಾರಿ ಏನ್ ಬಯಸ್ತಾ ಇದ್ದಾರೆ? ಮಾಂಸವನ್ನು ಬಯಸ್ತಾ ಇದ್ದಾರೆ. ಎಲ್ಲ ಡಿಸ್ಕಷನ್ ಏನಂದ್ರೆ, ಏನಿದ್ರೆ ಏನಂತೆ, ಒಂದ್ ಕೇರಿ ಮಾಂಸ ಇದ್ರೆ ಮಾಡ್ಕೊಂಡು ತಿನ್ಬೋದಿತ್ತ, ಅದು ಏನಿಲ್ಲ ಅನ್ನೋ ರೀತಿಯಲ್ಲಿ, ಆ ರೀತಿಯಲ್ಲಿ ಅವ್ರ ಮಾತನ್ನಾಡ್ತಾ ಇದ್ರೆ. ಇನ್ನು ನೋಡ್ರಿ, ಅವ್ರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಇಸ್ರೇಲ್ರ ಫೀಲಿಂಗ್ಸ್ ಅನ್ನ ನಾವು ಇವತ್ತಿನ ದಿವಸ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಐಗುಪ್ತದಲ್ಲಿ ಏನಿತ್ತಂತೆ ಅವರಿಗೆ? ಐಗುಪ್ತದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದಂತ ಮೀನಿತ್ತು, ಸೌತೆಕಾಯಿ ಇತ್ತು, ಕರ್ಬೂಜು ಇತ್ತು, ಉಳ್ಳಿಗಡ್ಡೆ ಇತ್ತು, ನೀರುಳ್ಳಿ ಇತ್ತು, ಬೆಳ್ಳುಳ್ಳಿ ಇತ್ತು. ಇವು ನೆನಪಿಗೆ ಬರ್ತವಲ್ಲ. ಒಬ್ಬೊಬ್ರ ಕನ್ಸಲ್ಲಿ, ಒಬ್ಬನ ಕನ್ಸಲ್ಲಿ ಮೀನ್ ಬರ್ತಾ ಇದೆ, ಒಬ್ಬನ ಮನಸ್ಸಲ್ಲಿ ಸೌತೆಕಾಯಿ ಬರ್ತಾ ಇದೆ, ಒಬ್ಬನ ಕನ್ಸಲ್ಲಿ ಕರ್ಬೂಜು ಬರ್ತಾ ಇದೆ, ಒಬ್ಬನ ಕನ್ಸಲ್ಲಿ ಉಳ್ಳಿಗಡ್ಡೆ ಬರ್ತಾ ಇದೆ, ಒಬ್ಬನ ಕನ್ಸಲ್ಲಿ ನೀರುಳ್ಳಿ ಬರ್ತಾ ಇದೆ, ಬೆಳ್ಳುಳ್ಳಿ ಬರ್ತಿದೆ. ನಮಗೆ ಈ ಬೇರೆ ಸಮಯದಲ್ಲಿ ಯಾವಾಗ ಈ ತಿನ್ಬೇಡ ಅಥವಾ ಮಾಂಸವನ್ನು ವಿಸರ್ಜಿಸಿರಿ ಅನ್ನೋ ಉಪವಾಸ ಟೈಮಲ್ಲಿ ಅಥವಾ ಉಪವಾಸವನ್ನು ಬಿಟ್ಟಂತ ಸಂದರ್ಭದಲ್ಲಿ ನಮ್ಮ ಕನಸಲ್ಲಿ ಈ ರೀತಿಯ ಕಾರ್ಯಗಳು ಬರ್ತವೆ. ಆ ರುಚಿ ಹೆಂಗೆ ಅಂತಂದ್ರೆ ಎಷ್ಟು ಸ್ವಾಭಾವಿಕವಾಗಿ ಬರುತ್ತೆ ಅಂತಂದ್ರೆ ನಾಲ್ಗೆಯಲ್ಲಿ ಅದ್ರ ರುಚಿ ಬರುತ್ತೆ. ಆ ರೀತಿಯ ಅನುಭವ ಇಲ್ಲಿ ಅರಣ್ಯದಲ್ಲಿ ಇಸ್ರೇಲ್ಗೆ ಆಗ್ತಾ ಇದೆ. ನಮ್ಗೆ ನೆನಪಿಗೆ ಬರ್ತವಲ್ಲ, ಆದ್ರೆ ಅದರ ಇಲ್ವಲ್ಲ ಅಂತ ಅನ್ಕೊಂಡು ಅವರು ಹೇಳ್ತಾ ಇದಾರೆ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಇಲ್ದಿದ್ದಕ್ಕೆ ಅವ್ರಿಗೆ ಹೇಗೆ ಅನುಭವ ಆಗ್ತಿದೆ ಗೊತ್ತಾ? ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯ್ತು, ಇದನ್ನೆಲ್ಲ ತಿಂದೆ ಹೋದ್ರೆ ಬತ್ತಿ ಹೋಗುತ್ತಾ ಅಂತ ಅನ್ಕೊಂಡು ಗೊತ್ತಿಲ್ಲ. ಆದ್ರೆ ಇಸ್ರೇಲ್ ಹೇಳ್ತಾ ಇದ್ದಾರೆ ನಮ್ ಜೀವ ಬತ್ತಿ ಹೋಗಿದೆ ಅಂತ ಅನ್ಕೊಂಡು ಹೇಳ್ತಾ ಇದಾರೆ. ಈ ಮನ್ನವೇ ಹೊರತು ಯಾವಾಗ ನೋಡಿದ್ರು ಸೊಪ್ಪಿನ ಸಾರು ಅನ್ನ ತಿಂದು ತಿಂದು, ಮುದ್ದೆ ಸೊಪ್ಪಿನ ಸಾರು ತಿಂದು ತಿಂದು ಸಾಕಾಗ್ಬಿಟ್ಟಿದೆ. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದರು. ಏನಂತ ಅಂದುಕೊಳ್ಳುತ್ತಂದ್ರೆ ಏನು ಸಿಗ್ಲಿಕ್ಕಿಲ್ಲ. ಹಾಗಾದ್ರೆ ಈಗ ಮನ್ನ ಏನ್ ಟೇಸ್ಟ್ ಇದೆ ಅನ್ನೋದನ್ನ ಅಲ್ಲಿ 7ನೇ ವಚನದಲ್ಲಿ ಕೊಡೋದು. ಆ ಮನ್ನವು ಕೊತ್ತಂಬರಿ ಕಾಳಿನಂತಿದ್ದು ಬದೋಲಕ ಧೂಪದಂತೆ ಕಾಣಿಸಿತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಇಲ್ಲವೇ ಒರಳಲ್ಲಿ ಕುಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡರು. ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು. ರಾತ್ರಿ ಕಾಲದಲ್ಲಿ ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮನ್ನವೂ ಬೀಳುತ್ತಿತ್ತು. ಯಾವ ರೀತಿ ಇತ್ತದಂದ್ರೆ ಅದನ್ನು ರೊಟ್ಟಿ ಮಾಡಿ ತಿಂತಾ ಇದ್ರಂತೆ. ನೋಡ್ರಿ, ಗಮನಿಸ್ರಿ, ಜನರು ಹೇಗೆ ಅದನ್ನು ಸಂಪಾದನೆ ಮಾಡ್ತಿದ್ರಂತೆ. ಬೀಜ ಬಿತ್ತಿ ಅದಕ್ಕೆ ನೀರು ಇದ್ದು, ಅದಕ್ಕೆ ಗೊಬ್ಬರ ಹಾಕಿ, ಅದಕ್ಕೆ ಎಲ್ಲ ಏನೋ ರೋಗ ನಿರೋಧಕ ಶಕ್ತಿನ ಎಲ್ಲ ಸಿಂಪಡಿಸಿ, ಆದಂದ್ರೆ ಸ್ವಲ್ಪ ದೊಡ್ಡದಾದ್ಮೇಲೆ ಮತ್ತೆ ಗೊಬ್ಬರ ಹಾಕಿ, ಮತ್ತೆ ಅದನ್ನ ಮಣ್ಣಲ್ಲಿ ಎಲ್ಲ ಅಗದು ಎಲ್ಲ ಮಾಡಿ ಅದನ್ನ ಸಂಪಾದನೆ ಮಾಡ್ತಿದ್ರಂತೆ. ಹೌದಾ? ಹೆಂಗ್ ಸಂಪಾದನೆ ಮಾಡ್ತಿದ್ರು ನೋಡ್ರಿ. 8ನೇ ವರ್ಷದಲ್ಲಿ ಜನರು ಹೆಂಗ್ ಸಂಪಾದನೆ ಮಾಡ್ತಿದ್ರಂತೆ. ಜನರು ತಿರುಗಾಡುತ್ತಾ, ನಮ್ ಅರವಿಂದ ಸ್ಕೂಲಲ್ಲಿ ಏನಾದ್ರು ಸ್ಕೂಲ್ ಡೇ ಗೀಲ್ಡೇ ಆಗ್ಬಿಟ್ರೆ ಆವಾಗ ಅಲ್ಲಿ ಸ್ಟಾಲ್ಗಳಾಗ್ತವೆ. ಅವಾಗ ಜನ ಹೆಂಗೆ ಅಂತಂದ್ರೆ ಒಂದು 4-5 ಸ್ಟಾಲ್ಗಳಾಗಿದೆ, ತಿರುಗಾಡ್ತಾ ತಿಂತಿರ್ತಾರೆ. ಒಂದು ಕಡೆಯಿಂದ ಒಂದು ಕಡೆ ತಗೊಳ್ಳೋದು, ಒಂದು ಕಡೆಯಿಂದ ಒಂದು ಕಡೆ ತಗೊಳ್ಳೋದು. ಆ ರೀತಿಯಲ್ಲಿ ಸ್ಟಾಲ್ಗಳಲ್ಲಿ ತಿನ್ನೋ ರೀತಿಯಲ್ಲಿ ಯಾರು ತಿಂತಾ ಇದಾರೆ? ಇಸ್ರೇಲ್ ತಿರುಗಾಡ್ತಾ ತಿಂತಾ ಇದಾರೆ. ಆದ್ರೆ ಏನಂತಂದ್ರೆ ಇವ್ರಿಗೆ ಈಗ ತಿರುಗಾಡ್ತಾ ತಿನ್ನೋದು ಬೇಡ. ಈಗ ಏನ್ ಕಾಣ್ತಾ ಇದೆ? ಕರ್ಬೂಜ ಕಾಣ್ತಾ ಇದೆ, ಮಾಂಸ ಕಾಣ್ತಾ ಇದೆ, ಮೀನ್ ಕಾಣ್ತಾ ಇದೆ. ಆದ್ರೆ ಅದಿಲ್ಲ. ಯಾಕಂದ್ರೆ ಇವರು ಅರಣ್ಯದ ಮಧ್ಯದಲ್ಲಿದ್ದಾರೆ. ದೇವ್ರು ಏನ್ ಕೊಟ್ಟಿದ್ದಾನೋ ಅದರಲ್ಲಿ ಏನಂತೆ ನೋಡ್ರಿ. ಅಲ್ಲಿ 10ನೇ ವಚನದಲ್ಲಿ ನೋಡ್ರಿ, ಖಾಲಿ ಇದು ವೈಯಕ್ತಿಕ ಒಬ್ಬನ ಸಮಸ್ಯೆ ಆಗಿರ್ಲಿಲ್ಲ. ಎಲ್ಲ ಕುಟುಂಬದ ಸದಸ್ಯರೇ ಬಂದು ಬಾಳ ಗಳ 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 ಅಂತ ಅನ್ಕೊಂಡು ತಮ್ಮ ತಮ್ಮ ಬೇರೆ ಭಾಗಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದ ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರವಾಯಿತು ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಾವು ಇಸ್ರೇಲ್ರು ಈ ರೀತಿಯಲ್ಲಿ ಹಾದು ಹೋದಂತ ವಿಚಾರವನ್ನು ದೇವರು ಯಾಕೆ ಇಸ್ರೇಲ್ರ ವೀಕ್ನೆಸ್ ಅನ್ನ ಅಲ್ಲಿ ಬರ್ಸಿದ್ದಾರೆ ಅಂತಂದ್ರೆ, ತನ್ನ ಮಕ್ಕಳ ವೀಕ್ನೆಸ್ ಅನ್ನ ನಾವು ಗೆಲಿ ಮಾಡೋದಕ್ಕೋಸ್ಕರ ಅಲ್ಲ. ನೋಡ್ರಿ, ಸತ್ಯವೇದ ಎಂಬ ಒಂದು ಪುಸ್ತಕ ಯಾವ ರೀತಿಯ ಪುಸ್ತಕ ಎಂದು ನೋಡುವಾಗ ಒಬ್ಬ ವ್ಯಕ್ತಿಯ ಪಾಸಿಟಿವ್ ನೋಟ್ ಅನ್ನು, ಪಾಸಿಟಿವ್ ಮುಖವನ್ನು ಕೂಡ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ ನೆಗೆಟಿವ್ ಮುಖವನ್ನು ಕೂಡ ಬರೆಯಲ್ಪಟ್ಟಿದೆ. ಒಂದು ವೇಳೆ ಅದನ್ನ ವ್ಯಕ್ತಿ ಬರೆದಿದ್ರೆ, ಒಬ್ಬ ಮನುಷ್ಯ ಬರೆದಿದ್ರೆ
ಅದನ್ನು ಯಾವುದೇ ಕಾರಣಕ್ಕೂ ಆತನು ನೆಗೆಟಿವ್ ಶೇಡ್ ಅನ್ನ ಬರೀತಿರ್ಲಿಲ್ಲ. ಈಗ ನಾವೇನೆ ನಮ್ಮ ಮಕ್ಕಳಿಗೆ ಹೇಳುವಂತ ಸಂದರ್ಭ, ಬುದ್ಧಿ ಹೇಳುವ ಸಮಯದಲ್ಲಿ ನಮ್ಮ ಪರಾಕ್ರಮಗಳನ್ನ ಹೇಳ್ತೇವೆ ಹೊರತು ನಾವು ಎಲ್ಲೆಲ್ಲಿ ತಪ್ಪು ಮಾಡದೇವೆ ಅಂತ ಅನ್ಕೊಂಡು ಹೇಳ್ಕೊಡೋದಿಲ್ಲ. ನಮ್ಮ ತಮ್ಮಂದರಿಗೋ ನಮ್ಮ ಜೊತೆ ಇರುವಂತ ಫ್ರೆಂಡ್ಸ್ಗಳಿಗೋ ನಮ್ಮ ಪರಾಕ್ರಮವನ್ನು ಹೇಳ್ತೇವೆ ಹೊರತು ನಾವು ಮಾಡಿರುವಂತ ತಪ್ಪುಗಳನ್ನ ನಾವು ಹೇಳ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನಮ್ಮ ಬಗ್ಗೆ ಅವ್ರು ನೆಗೆಟಿವ್ ಆಗಿ ತಿಳ್ಕೊತಾರೆ, ನಮ್ಮ ಮಾತನ್ನ ಕೇಳೋದಿಲ್ಲ, ನಮ್ಮ ತಪ್ಪುಗಳನ್ನು ತಿಳ್ಕೊತಾರೆ ಅಂತ ಅನ್ಕೊಂಡು ಹೇಳೋದಿಲ್ಲ. ಇಲ್ಲಿ ಅದೇ ರೀತಿಯಲ್ಲಿ ನೋಡ್ರಿ, ಪರಿಶುದ್ಧಾತ್ಮನ ಯಾವ ರೀತಿ ಬರ್ಸಿದ್ದಾನೆ ಅಂತಂದ್ರೆ, ಇಸ್ರೇಲರ ಪಾಸಿಟಿವ್ ವಿಚಾರಗಳು ಇದಾವೆ, ಅವರು ದೇವರಿಗೆ ಅರ್ಪಟ ಮಾಡಿ ಆರಾಧನೆ ಮಾಡಿರೋ ವಿಚಾರಗಳನ್ನ ನಾವು ಓದ್ತೇವೆ. ಅದೇ ರೀತಿಯಲ್ಲಿ ಇಸ್ರೇಲರ ಇಲ್ಲಿ ಅವರು ವಿರೋಧವಾಗಿ ಗುಣಗುಟ್ಟಿದ ವಿಚಾರವಾಗಿ ಕೂಡ ಬರೆಯಲ್ಪಟ್ಟಿದೆ. ಇದನ್ನ ನಾವು ಗಮನಿಸುವಾಗ ಒಂದನ್ನ ನಾವು ನೆನಪಿನಲ್ಲಿಟ್ಟಬೇಕು, ಈ ವಾಕ್ಯಗಳನ್ನ ಇದೆಯಲ್ಲ ದೇವರು ಪರಿಶುದ್ಧಾತ್ಮನು ಬರೆದಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಬರೆಯುವಾಗ ನಮಗೆ ನೆಗೆಟಿವ್ ಆಗಿರುವಂತಹ ವ್ಯಕ್ತಿಗಳನ್ನು ಕೂಡ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳನ್ನ ಆ ಪಾಸಿಟಿವ್ ಮುಖವನ್ನ ನೋಡ್ತೇವೆ. ಯಾಕೆ ಅಂತಂದ್ರೆ ನೆಗೆಟಿವ್ ಆಗ ವಿಚಾರಗಳು ಹಂಗೇ ನೀವು ಮಾಡುವಂತಲ್ಲ, ಅದರಿಂದ ನಿನ್ನ ಪಾಠ ಕಲಿ, ನೀನ್ ಆ ತಪ್ಪುಗಳಿಗೆ ಹೋಗಬೇಡ. ಪಾಸಿಟಿವ್ ಆಗಿದೆ ಅಂತಂದ್ರೆ ಆ ಪಾಸಿಟಿವ್ ವಿಚಾರಗಳನ್ನ ನೀನು ಮೈಗೂಡಿಸಿಕೋ, ನೀನು ಕೂಡ ಅದರಂತೆ ಆಶೀರ್ವಾದ ಹೊಂದು ಅನ್ನೋದನ್ನ ಕರ್ತನಲ್ಲಿ ನಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಈ ಇಸ್ರೇಲರ ನೆಗೆಟಿವ್ ವಿಚಾರಗಳನ್ನ ನಾವು ಗಮನಿಸ್ತೇವೆ. ಈ ಒಂದು ಅಧ್ಯಾಯವನ್ನು ಇಷ್ಟು ವಚನಗಳನ್ನ 4ರಿಂದ 10 ವಚನಗಳನ್ನು ಓದುವಾಗ ಇಸ್ರೇಲರಲ್ಲಿ ಇದ್ದಂತಹ ಒಂದು ಕಾರ್ಯವನ್ನ ಯಾರಿಗಾದ್ರೂ ರೆಕಗ್ನೈಸ್ ಮಾಡಬಹುದು. ಏನಿದೆ ಅವರ ಒಳಗಡೆ ಒಂದು ವರ್ಡ್ ಅಲ್ಲಿ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಅಂದ್ರೆ ಒಂದು ವರ್ಡ್ ಅಲ್ಲಿ ಬರೀಬಹುದು. ಅತೃಪ್ತಿ. ಓ, ಕರೆಕ್ಟ್ ಆನ್ಸರ್. ಅತೃಪ್ತಿಯನ್ನ ಕಾಣ್ತೇವೆ. ಅತೃಪ್ತಿಯನ್ನ ಕಾಣ್ತೇವೆ ಕರ್ತನ ಸನ್ನಿಧಾನದಲ್ಲಿ. ಇವತ್ತು ನೋಡ್ರಿ, ಇಸ್ರೇಲರ ಒಂದು ಜೀವಿತದಲ್ಲಿ ಅವರಿಗೆ ಅರಣ್ಯದಲ್ಲಿ ಏನೂ ಇಲ್ಲ, 6 ಲಕ್ಷ ಜನರಿದ್ದಾರೆ. ಈಗ ಇದರಿಂದ ದಾಸತ್ವದಿಂದ ಹೊರಗಡೆ ಬರ್ತಾ ಇದ್ದಾರೆ. ದಾಸತ್ವದಲ್ಲಿರುವಂತಹ ಸಮಯದಲ್ಲಿ ಊಟದ ಟೈಮಿಗೆ ಊಟ, ತಿಂಡಿಯ ತಿಂಡಿಗೆ ತಿಂಡಿ, ರಾತ್ರಿಯ ತಿಂಡಿಯ ಸಮಯಕ್ಕೆ ತಿಂಡಿ, ಅಥವಾ ಕೆಲಸ ಇವರಿಗೆ ರೆಸ್ಟ್ ಬೇಕಾದ ವಿಶ್ರಾಂತಿ ಬೇಕಾದಾಗ ವಿಶ್ರಾಂತಿ ಐಗುಪ್ತ ದೇಶದಲ್ಲಿ ಇತ್ತ ಇಲ್ಲ. ಅಲ್ಲಿ ಐಗುಪ್ತ ದೇಶದಲ್ಲಿ ಕೊನೆಗೆ ಫರೋನ್ ಏನ್ ಮಾಡ್ತದೆ, ನಾನು ಹುಲ್ಲು ಕೊಡೋದಿಲ್ಲ, ನಾನು ನಿಮಗೆ ಆಪನು ಕೊಡೋದಿಲ್ಲ, ನೀವು ಅದನ್ನೆಲ್ಲ ತಗೋಬಂದು ನೀವು ಇಟ್ಟಿಗೆಯನ್ನ ಒಂದು ಮಾಡುವಂತ ಇಟ್ಟಿಗೆಯಲ್ಲಿ 2 ಇಟ್ಟಿಗೆಯನ್ನ ನೀವು ಮಾಡಿ ನನಗೆ ಒಪ್ಪಿಸ್ಬೇಕು ಅಂತ ಅನ್ಕೊಂಡು ಫರೋನ್ ಆಗ್ತಾರೆ. ಈ ರೀತಿಯಲ್ಲಿ ಕಷ್ಟದಲ್ಲಿ ಆದೋಗುತ್ತಿದ್ದಂತ ಇಸ್ರೇಲರನ್ನ ಕರ್ತನು ಬಿಡಿಸಿ, ಈಗ ಯಾವ ಕೆಲಸ ಇಲ್ಲ, ಈಗ ಏನ್ ದುಡಿಬೇಕಾಗಿಲ್ಲ. ಏನಂತಂದ್ರೆ ವಾಗ್ದಾನ ದೇಶಕ್ಕೆ ನಡ್ಕೊಂಡು ಹೋಗ್ಬೇಕು. ತಮ್ಮ ದನ ಕರುಗಳನ್ನ, ತಮ್ಮ ಕುಟುಂಬದ ಸದಸ್ಯರನ್ನ, ತಮ್ಮ ತಂದೆ ತಾಯಿಗಳನ್ನ ಎಲ್ಲರನ್ನ ಒಟ್ಟಿಗೂಡಿಸಿ ಅವರು ಒಂದು 6 ಲಕ್ಷ ಜನ ಒಟ್ಟಾಗಿ ಒಂದು ಗುಂಪಾಗಿ ಅವರು ವಾಗ್ದಾನ ದೇಶಕ್ಕೆ ಹೋಗಬೇಕು. ಇಲ್ಲಿ ವಾಗ್ದಾನ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕರ್ತನು ಅವರ ಒಂದು ದೇವರು ಎಂದಿಗೂ ಕೂಡ ಹಸಿವನ್ನು ಹಾಕುವುದಲ್ಲ, ಅದಕ್ಕೋಸ್ಕರವಾಗಿ ಅವರ ಹಸಿವನ್ನು ನೀಗುವುದಕ್ಕೋಸ್ಕರವಾಗಿ ಕರ್ತನು ಮನ್ನವನ್ನು ಸುರಿಸಿದನು. ಆ ಮನ್ನ ಬೆಳಿಗ್ಗೆ ಟೈಮಲ್ಲಿ ಮಂಜಿನ ಜೊತೆ ಬಿಡುವಂತದ್ದು, ಅದನ್ನ ಕೂಡಿಸಿಕೊಂಡು ಅವರು ಕೇವಲ ಏನಂತಂದ್ರೆ ಅವರಿಗೆ ಹೇಗೆ ಬೇಕೋ, ಈಗ ಅನ್ನವನ್ನ ಒಬ್ಬರು ಚಿತ್ರಾನ್ನ ಮಾಡಿ ತಿಂತಾರೆ, ಒಬ್ರು ಬಿರಿಯಾನಿ ಮಾಡಿ ತಿಂತಾರೆ, ಒಬ್ರು ರೊಟ್ಟಿ ಮಾಡಿ ತಿಂತಾರೆ, ಒಬ್ರು ಕಡುಬು ಮಾಡಿ ತಿಂತಾರೆ. ಈ ರೀತಿಯಲ್ಲಿ ಮಾಡಿ ತಿನ್ನೋರಿದ್ದಾರೆ. ದೇವರು ನೀನು ರೊಟ್ಟಿನೇ ಮಾಡ್ಕೊಂಡು ತಿನ್ಬೇಕು, ಕಡುಬುನೇ ಮಾಡ್ಕೊಂಡು ತಿನ್ಬೇಕು, ದೇವ್ರು ನೀನ್ ಚಪಾತಿನೇ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ದೇವ್ರೇನಂತಾರೆ, ಆ ಒಂದು ಮನ್ನವನ್ನ ನಿಮ್ಗೆ ಹೇಗ್ ಬೇಕೋ ಅದನ್ನ ಮಾಡ್ಕೊಂಡ್ರೆ, ಆದ್ರೆ ಅದಕ್ಕೆ ಬಹಳ ಈಸಿ ಅಂತಂದ್ರೆ ಆ ಅರಣ್ಯದಲ್ಲಿ ರೊಟ್ಟಿಯನ್ನ ಮಾಡ್ಕೊಂಡು ಅವ್ರು ತಿಂತಾ ಇದ್ರು. ಸೊ ಅವರಿಗಿರುವಂತ ಕೆಲಸ ಏನಿತ್ತು, ಅಲ್ಲೆಲ್ಲ ಕೂಡಿಸಿಕೊಂಡು ಅದನ್ನ ಕುಟ್ಟಿ ಪುಡಿ ಮಾಡಿ ಅದನ್ನ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಿತ್ತು. ಆದ್ರೆ ಆ ರೊಟ್ಟಿ ಮಾಡ್ಕೊಂಡು ತಿನ್ನೋದಕ್ಕೆ ದೇವ್ರಿಗೆ ಕೃಪೆ ಕೊಟ್ನಲ್ಲ ಅಂತ ಅನ್ಕೊಂಡು ಅವರಿಗೆ ತೃಪ್ತಿ ಅವರಿಗಿರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದಾರೆ, ಏನಿಲ್ಲೋ ಅದನ್ನ ಬಯಸ್ತಾ ಇದ್ದಾರೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಇರುವಂತಹ ನಾವು, ನಮಗೆ ದೇವರು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾನೆ. ನಮ್ಮ ಹಳೆಯ ಸ್ಥಿತಿಯನ್ನು ನೆನೆಸಿಕೊಡೋದಾದ್ರೆ ಒಂದೇ ಸರಿ ದಿಗ್ಭ್ರಾಂತತೆ ಆಗುತ್ತೆ. ನಮ್ಮ ಹಳೆಯ ಫೋಟೋಗಳನ್ನು ನೋಡ್ರಿ, ನಮ್ಮ ಹಳೆಯ ಫೋಟೋಗಳನ್ನು ತೆಗೆದು ನೋಡ್ರಿ ಒಂದ್ಸರಿ, ನಮ್ಮ ಸ್ಥಿತಿ ಹೇಗಿದೆ ಅಂತ ಅನ್ಕೊಂಡು ನಮಗೆ ಗೊತ್ತಾಗುತ್ತೆ. ನಮ್ಮ ಹಳೆಯ ಫೋಟೋದ ಬ್ಯಾಕ್ ಗ್ರೌಂಡ್ಗಳು ಹೆಂಗಿದ್ವು, ಬಾಡಿಗೆ ಮನೆಗಳು,
ಆ ಚಿಕ್ಕ ಚಿಕ್ಕ ಬಾಡಿಗೆ ಮನೆಗಳು, ಆ ಚಿಕ್ಕ ಚಿಕ್ಕಂತ ಪರಿಸರಗಳು, ಆ ಚಿಕ್ಕ ಚಿಕ್ಕಂತ ಇದ್ದಂತ ಬಟ್ಟೆ, ಆ ಚಿಕ್ಕ ಇರುವಂತ ನಮ್ಮ ಮಕ್ಕಳು, ಆ ಕಷ್ಟದ ಸಮಯದಲ್ಲಿ ನಾವು ಅವರನ್ನ ಸಾಕಿದ ಮೇಲೆ ತಂದಿದ್ದು, ಅವನ ಕಾಲದಲ್ಲಿ ಏನು ತಿಳಿದೇ ಇರುವಂತ ಸಂದರ್ಭದಲ್ಲಿ, ಏನು ನಮಗೊಂದು ಜೀವನಕ್ಕೋಸ್ಕರ ಜೀವನ ಆಧಾರಗೋಸ್ಕರ ಮಾಡಿರದೇ ಇರುವಂತ ಸಂದರ್ಭದಲ್ಲಿ ಒಂದೊಂದು ಪೈಸೆಗೂ ಕೂಡ ನಾವು ಕಷ್ಟಪಟ್ಟಿದ್ದು, ತಿಂಗಳಲ್ಲಿ ಎಲ್ಲ ಮುಗಿಯುವಷ್ಟರಲ್ಲಿ ಸಾಲಗಳು, ಚೀಟಿಗಳು, ಅನೇಕ ಸಮಸ್ಯೆಗಳು, ತೊಂದರೆಗಳು, ಮಕ್ಕಳಿಗೆ ಅದು ಇದು ಸ್ಕೂಲ್ ಬುಕ್ಸ್ ಅದು ಇದು ಅಂತ ಅನ್ಕೊಂಡು ಎಲ್ಲ ಈ ಕಷ್ಟಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಪ್ರೇರೆ. ಆದ್ರೆ ದೇವರು ಎಷ್ಟು ಒಳ್ಳೆಯವನಂತಂದ್ರೆ ಆ ಸಮಯದಲ್ಲಿ ಎಲ್ಲವನ್ನ ಕೊಟ್ಟು ನಮ್ಮನ್ನ ನಡೆಸಿದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರೇರೆ. ಅದು ನಮ್ಮ ಸ್ಪ್ಯಾನ್ ಆಫ್ ಟೈಮ್, ನಾವು ಕಷ್ಟಗಳು ಒಬ್ಬೊಬ್ಬರು ಕಡಿಮೆನೋ ಹೆಚ್ಚೋ ಇರಬಹುದು, ಆದ್ರೆ ದೇವರು ಎಲ್ಲಾ ಸಮಯದಲ್ಲಿ ನಮಗೆ ರೀತಿಯಲ್ಲಿ ಆ ರೀತಿಯಲ್ಲಿ ನಮ್ಮನ್ನ ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆದ್ರೆ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಅತೃಪ್ತಿ ಬಂದ್ಬಿಡುತ್ತೆ. ಯಾಕೆ ಅತೃಪ್ತಿ ಬಂತು ಅಂತಂದ್ರೆ ನಮ್ಮ ಅಜ್ಜಿದ ಪ್ರಾಬ್ಲಮ್, ಸಮಸ್ಯೆ. ಯಾರಪ್ಪ ನಮ್ಮ ಅಜ್ಜಿ? ನಮ್ಮ ಅಜ್ಜಿದ ಸಮಸ್ಯೆ ಅವಳಿಗಿದ್ದಂತ ಸಮಸ್ಯೆ. ಅವಳಿಗೆ ಏನ್ ಸಮಸ್ಯೆ ಇತ್ತು? ಕರ್ತನೆ ಹೇಳಿದನು, ದೇವರೇ ಹೇಳಿದರು, ಈ ತೋಟದಲ್ಲಿ ಎಲ್ಲಾ ಹಣ್ಣುಗಳನ್ನ ತಿನ್ನಿರಪ್ಪ, ಎಲ್ಲಾ ಹಣ್ಣುಗಳನ್ನ ತಿನ್ನಿ, ಆದ್ರೆ ಈ ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವಂತ ಈ ಮರದ ಹಣ್ಣನ್ನ ತಿನ್ಬೇಡಿ. ಆದ್ರೆ ನಮ್ಮ ಅಜ್ಜಿದ ಸಮಸ್ಯೆ ಏನಂತಂದ್ರೆ ಯಾವುದನ್ನು ತಿನ್ಬೇಡಿ ಅಂತ ಅನ್ಕೊಂಡು ಹೇಳಿದ್ರು, ಯಾವುದನ್ನು ತಿನ್ಬೇಡಿ ಅಂತ ಹೇಳಿದ್ರು ಅದನ್ನೇ ಹೋಗಿ ನೋಡ್ಕೊಂಡು ನಿಂತರು ಅವರು. ಆ ಅವ್ವ ಅನ್ನುವಂತ ನಮ್ಮ ಅಜ್ಜಿ ಹೋಗಿ ಅದನ್ನೇ ನೋಡ್ಕೊಂಡು ನಿಂತರು, ಅದನ್ನೇ ದೃಷ್ಟಿಸಿ ನೋಡಿದ್ರು. ಅದು ರಮ್ಯವಾದದ್ದು, ಜ್ಞಾನಕ್ಕೆ ಯೋಗ್ಯವಾದದ್ದು, ಅದು ರುಚಿಯಾದದ್ದು ಅಂತ ಅನ್ಕೊಂಡು ಅದನ್ನೇ ನೋಡ್ಕೊಂಡು ನಿಂತು ಕೊನೆಗೆ ಅದನ್ನೇ ನೋಡುತ್ತಾ ನಿಂತಾಗ ಯುಕ್ತಿ ಉಳ್ಳಂತ ಹಾವಿನ ಮುಖಾಂತರ ಸೈತಾನ್ ಮಾತಾಡ್ತಾನೆ. ಸೈತಾನ್ ಮಾತಾಡಿದಾಗ ಅಲ್ಲಿ ಆಕೆ ಅಂದ್ರೆ ಇಷ್ಟೆಲ್ಲಾ ಹಣ್ಣುಗಳಿತ್ತು, ಇಷ್ಟೆಲ್ಲಾ ಹಣ್ಣುಗಳನ್ನು ತಿಂದು ಮುಗಿದಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅವಳಿಗೆ. ಆದ್ರೆ ಯಾವುದನ್ನ ತಿನ್ಬಾರ್ದು ಅಂತ ಅನ್ಕೊಂಡು ಹೇಳಿದ್ರು, ಯಾವುದನ್ನು ಕೊಡೋದಿಲ್ಲ ಅಂತ ಹೇಳಿದ್ರು, ಯಾವುದಕ್ಕೆ ನಮ್ಗೆ ಕೈ ಸಿಗೋದಿಲ್ಲ ಅಂತ ಹೇಳಿದ್ರು, ಅದ್ರ ಬಗ್ಗೆ ದೃಷ್ಟಿ ಮಾಡುದು. ಅಲ್ಲೊಂದು ಅತೃಪ್ತಿ ಯಾರ ಹೃದಯದಲ್ಲಿತ್ತು? ಅವಳ ಹೃದಯದಲ್ಲಿತ್ತು. ಇವತ್ತಿನ ದಿವಸ ಈ ಕಾಲದಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಸೇವಕರೇ ಆಗಿರಬಹುದು ಅಥವಾ ವಿಶ್ವಾಸಿಗಳೇ ಆಗಿರಬಹುದು, ನಮಗೆ ಇರುವಂತಹ ವಿಚಾರಗಳು ನಮಗೆ ಅತೃಪ್ತಿ ಇರುವುದಾದ್ರೆ ಇವತ್ತಿನ ದಿವಸ ಅದನ್ನ ನೀವು ತೆಗೆದು ಹಾಕಬೇಕು. ಹಲ್ಲೆಲೂಯಾ. ಅತೃಪ್ತಿ ಇದ್ರೆ ಅದು ಸೈತಾನನ್ನ ಅಟ್ರಾಕ್ಟ್ ಮಾಡುತ್ತೆ. ಅತೃಪ್ತಿ ಇದ್ರೆ ಅದು ಸೈತಾನನ್ನ ಅಟ್ರಾಕ್ಟ್ ಮಾಡುತ್ತೆ. ಅತೃಪ್ತಿ ಅಂದ ಕೂಡಲೇ ಈಗ ಒಂದು ಬಾವಿಯನ್ನ ಕೊರಿತೇವೆ, ಬಾವಿಯನ್ನು ಕೊರೆದಾಗ ನೀರು ಬರಬೇಕು, ಆದ್ರೆ ಆ ಬಾವಿಯಲ್ಲಿ ಕೇವಲ 1 ಫೀಟ್ ಅಷ್ಟು ನೀರು ಬಂದ್ರೆ ಕರ್ತನೆ ನನ್ನ ಬಾವಿಯನ್ನ ತುಂಬಿಸು ಅಂತ ಅನ್ಕೊಂಡು ಕೇಳೋದು ಅದು ಅತೃಪ್ತಿ ಅಂತ ಅನ್ಕೊಂಡು ನಾನು ಹೇಳೋದಿಲ್ಲ. ಕೇಳಿರಿ ಕೊಡಲಾಗುವುದು ಎಂದು ಕರ್ತನೆ ಹೇಳಿದ್ದಾನೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಕೆಲವರ ಪರಿಸ್ಥಿತಿ ಏನಂತಂದ್ರೆ ಬಾವಿಯ ತಳದಲ್ಲಿರುವಂತ ನೀರಿನ ರೀತಿಯಲ್ಲಿ ಕೆಲವರ ಪರಿಸ್ಥಿತಿ ಇದೆ. ಅವರು ಈ ಒಂದು ನೀರು ನನಗೆ ಸಾಕಾಗೋದಿಲ್ಲ, ಕರ್ತನೆ ನನಗೆ ಬಾವಿಯನ್ನ ತುಂಬಿಸು ನನಗೆ ಕೇಳಿಕೊಳ್ಳೋದು ತಪ್ಪಲ್ಲ. ಆದ್ರೆ ಕೆಲವರ ಬಾವಿ ದಿನಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರಿದೆ, ನೀರಿದ್ರೂ ಕೂಡ ಪಕ್ಕದ ಬಾವಿಯನ್ನ ನೋಡಿ ಆ ಬಾವಿಯಲ್ಲಿ ಕಂಠದವರೆಗೂ ನೀರಿದೆಯಲ್ಲ, ನನಗೆ ಯಾಕಿಲ್ಲ ಅಂತ ಅನ್ಕೊಂಡು ಕರ್ತನ ಸನ್ನಿಧಿ ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ನಾವು ಕೇಳಿಕೊಳ್ತೇವಲ್ಲ, ಅದರ ಬಗ್ಗೆ ಚಿಂತೆ ಮಾಡ್ತಾ BP ಶುಗರ್ ಬರ್ಸ್ಕೊಂಡಿದ್ದೀವಲ್ಲ, ಅದರ ಬಗ್ಗೆ ಚಿಂತೆ ಮಾಡ್ತಾ ಗಂಡನಿಗೋ ಹೆಂಡತಿಗೋ ಮಕ್ಕಳಿಗೋ ಟಾರ್ಚರ್ ಕೊಡ್ತಿದ್ದೇವಲ್ಲ, ಇದರ ನಿಮಿತ್ತವಾಗಿ ಇದರ ವಿಚಾರವನ್ನೇ ಕರ್ತನ ಹೇಳ್ತಾ ಇದ್ದಾನೆ, ನಿಮಗೆ ಅತೃಪ್ತಿ ಇದೆ. ಕರ್ತನ ಸನ್ನಿಧಾನ ನೋಡ್ರಿ, ಆ ಅತೃಪ್ತಿ ಅನ್ನೋದು ಅವುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಕೊನೆಗೆ ಎಲ್ಲೋಗುತ್ತೆ ಅದು ಆದಾಮನನ್ನ ಹುಟ್ಟುತ್ತೆ. ವಾಗ್ದಾನವನ್ನ ಹೊಂದಿದಂತ ಆ ಆದಾಮನು ತನ್ನ ಈ ಲೋಕದ ಮೇಲೆ ದೊರೆತನವನ್ನ ಮಾಡಬೇಕೆಂದ ಆ ಒಂದು ಆದಾಮನು ತನ್ನ ದೊರೆತನವನ್ನ ಕಳೆದುಕೊಳ್ತಾನೆ. ಯಾವುದರ ಮುಖಾಂತರ? ಅತೃಪ್ತಿಯ ಮುಖಾಂತರ. ಯಾಕಂತಂದ್ರೆ ಈ ಅತೃಪ್ತಿ ಅನ್ನೋದು ಸೈತಾನನನ್ನು ನಮ್ಮ ಪ್ರತಿಯಾಗಿ ಅಟ್ರಾಕ್ಟ್ ಮಾಡುತ್ತೆ. ಯಾವಾಗ ಅತೃಪ್ತಿ ಇರುತ್ತೋ ನೋಡ್ರಿ, ನಿಮ್ಗೆ ಗೊತ್ತಿರ್ಬೋದು, ಇಸ್ರೇಲ್ ಅಲ್ಲಿ ಮೊಸಾದ್ ಏಜೆಂಟ್ ಅಂತ ಇದೆ. ಎಷ್ಟು ಜನರಿಗೆ ಗೊತ್ತಿದೆ? ಓಕೆ, ಮೊಸಾದ್ ಏಜೆಂಟ್ ಅಂತ ಇದ್ದಾರೆ. ಅವರು ಬೇರೆ ದೇಶದ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಗೊತ್ತಾ ತಮಗೆ ಆಕರ್ಷಣೆ ಮಾಡೋದು, ಯಾರು ಆ ದೇಶದಲ್ಲಿ, ಅದು ಸೈನ್ಯ ಅಧಿಕಾರಿ ಆಗಿರ್ಬೋದು, ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಸೈನ್ಯದಲ್ಲಿ ಇರುವವರಾಗಿರ್ಬೋದು,
ಯಾರ ಅತೃಪ್ತಿ ಉಳ್ಳವರಾಗಿರ್ತಾರೋ ಅವರನ್ನು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರನ್ನು ಹೋಗಿ ಮಾತಾಡ್ತಾರೆ, ನೀನು ಈ ರೀತಿ ಕೆಲಸ ಮಾಡಿದ್ರೆ ನಿನಗೇನು ಅತೃಪ್ತಿ ಇದೆಪ್ಪ, ನಾನು ಆ ಅತೃಪ್ತಿಯನ್ನು ಪೂರೈಸ್ತೇನೆ. ಅತೃಪ್ತಿಯನ್ನು ಪೂರೈಸಿ ನಾನು ನಿನಗೆ ಕೆಲಸವನ್ನು ಮಾಡಿಕೊಡ್ತೇನೆ. ನೀನು ನನಗೋಸ್ಕರ ನಿನ್ನ ದೇಶದ ವಿರುದ್ಧವಾಗಿ ಕೆಲಸ ಮಾಡಬೇಕು. ಇವತ್ತಿನ ದಿವಸ ಅನೇಕ ಭಯೋತ್ಪಾದಕರು, ಅನೇಕ ನಕ್ಸಲೈಟ್ಸ್ಗಳು ಎಲ್ಲ ಇದಾರಲ್ಲ, ಅವ್ರದ್ದು ಸಮಸ್ಯೆ ಏನಂತಂದ್ರೆ ಅವರಿಗೆ ದೇಶದ ಪ್ರತಿಯಾಗಿರುವಂತಹ ಅತೃಪ್ತಿ. ಅವರು ಅದಕ್ಕೋಸ್ಕರವಾಗಿ ದೇಶದ ವಿರುದ್ಧವಾಗಿ ಎಲ್ಲ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತಿನ ದಿವಸ ನಾವು ಕೂಡ ದೇವರ ವಿಚಾರವಾಗಿ ಅತೃಪ್ತಿಯನ್ನು ಹೊಂದಿದ್ದೇವ? ದೇವರು ನಮಗೆ ಏನು ಕೊಟ್ಟಿದ್ದೇನೋ ಅದರ ವಿಚಾರವಾಗಿ ಅತೃಪ್ತಿಯನ್ನು ಹೊಂದಿದ್ದೇವ? ದೇವರು ನಮಗೆ ಏನು ಆಶೀರ್ವಾದ ಮಾಡಿದ್ದಾನೋ ಅದನ್ನ ಅತೃಪ್ತಿಯನ್ನು ಹೊಂದಿದ್ದೇವ? ಇವತ್ತಿನ ದಿವಸ ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಂಡು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಆ ಅತೃಪ್ತಿಯನ್ನು ಒಂದು ಕ್ಷಣಕ್ಕೆ ತೆಗೆದು ಹಾಕ್ರಿ ನಿಮ್ಮ ಜೀವಿತದಲ್ಲಿ. ಈಗಿರುವಂತಹ ದಿನಗಳಿದೆಯಲ್ಲ, ನಿಮ್ಗೆಲ್ಲ ಸಂತೋಷವಾಗಿ ಕಾಣುತ್ತೆ. ಹಲ್ಲೆಲೂಯ. ನೀವು ಆನಂದದಿಂದ ತುಂಬಿಸಿರಿ. ಯಾಕಂದ್ರೆ ಯೆಹೋವನ ಆನಂದವೇ ಆಹಾರ ಅನ್ನೋ ರೀತಿಯಲ್ಲಿ ನೆಹೆಮೀಯನು ಹೇಳ್ತಾನೆ, ಯೆಹೋವನ ಆನಂದವೇ ಅವರಿಗೆ ಆಹಾರ ಆಗಿತ್ತಂತೆ. ಇವತ್ತಿನ ದಿವಸ ಕರ್ತನಲ್ಲಿ ನಾವು ಏನು ಆನಂದ ಪಡ್ತೇವಲ್ಲ, ಅದು ನಿಜವಾದ ಆನಂದ ಆಗಿದೆ. ಅದು ನಿಜವಾದ ಭಾಗ್ಯ ಆಗಿದೆ. ಆತನ ಸನ್ನಿಧಿಯಲ್ಲಿರುವಂತಹದ್ದು ಕೀರ್ತನೆಗಾರನ ಹೇಳ್ತಾನೆ, ಅದೊಂದು ಭಾಗ್ಯ ಅಂತ. ಅದು ಕರ್ತನ ಸನ್ನಿಧಿ. ಇವತ್ತಿನ ದಿವಸ ಆ ಭಾಗ್ಯವನ್ನ, ಆ ಆನಂದವನ್ನ ಅನುಭವಿಸೋದಕ್ಕೆ ನಾವು ಸಿದ್ಧರಾಗೋಣ ಇವತ್ತು. ಯಾಕಂತಂದ್ರೆ ನೋಡ್ರಿ, ಕೀರ್ತನೆ 107ನೇ ಅಧ್ಯಾಯ 9ನೇ ವಚನ ನೋಡುವಾಗ, ಕೀರ್ತನೆ 107ನೇ ಅಧ್ಯಾಯ 9ನೇ ವಚನ, ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆಂಗ್ಲ ಭಾಷೆಯಲ್ಲಿ ಈ ರೀತಿಯಲ್ಲಿ, ಫಾರ್ ಹಿ ಸ್ಯಾಟಿಸ್ಫೈ ದ ಲಾಂಗಿಂಗ್ ಸೋಲ್ ಅಂಡ್ ಹಂಗ್ರಿ ಸೋಲ್ ಹಿ ಫಿಲ್ಸ್ ವಿತ್ ದ ಗುಡ್ ಥಿಂಗ್ಸ್ ಎಂದು ನಾವು ನೋಡ್ತೇವೆ. ಇನ್ನು ಸಿಂಪಲ್ ಆಗಿ ಮತ್ತು ಬಹಳ ಚೆನ್ನಾಗಿ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಆ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮದ ಬಗ್ಗೆ ಮಾತಾಡಲ್ಪಡ್ತದೆ. ಆತ್ಮ ಒಂದು ವೇಳೆ ನಿನಗೆ ಯಾರಾದ್ರೂ ಹಸಿವು ಉಳ್ಳಾಗಿದ್ರೆ ಆ ಹಸಿವನ್ನ ದೇವರು ಒಳ್ಳೆಯ ವಸ್ತುಗಳಿಂದ ತುಂಬಿಸುತ್ತಾನೆ ಅಂತ ಅನ್ಕೊಂಡು ಕರ್ತನ ವಾಕ್ಯ ಹೇಳುತ್ತದೆ. ಇವತ್ತಿನ ದಿವಸ ನೋಡ್ರಿ, ನಾವು ಕರ್ತನು ಒಂದೇ ಒಂದು ಪ್ರೊಹಿಬಿಷನ್ ಅಂದ್ರೆ ಇದು ಮಾಡಬಾರದು ಅಂತ ಅನ್ಕೊಂಡು ಹೇಳಿರೋದಂದ್ರೆ, ನಮ್ಗೆ ಗೊತ್ತಿದೆ ಹಳೆಯ ಒಂದು ಜೀವಿತದಲ್ಲಿ ನಾವು ಆ ಒಂದು ಊಟದಲ್ಲಿ ಎಲ್ಲ ಮಾಂಸಗಳಿರ್ತಾ ಇತ್ತು. ಆ ಒಂದು ಊಟದಲ್ಲಿ ಎಲ್ಲ ಥಿಂಗ್ಸ್ಗಳಿದ್ದವು. ಅದರಲ್ಲಿ ಸಿಹಿನೂ ಬರುತ್ತೆ, ಕಾರಣ ಬರುತ್ತೆ. ನಾನು ಯಾವ ಊಟದ ಬಗ್ಗೆ ಮಾತಾಡ್ತಿದ್ದೀನಿ ನಿಮ್ಗೆಲ್ಲರೂ ಅರ್ಥವಾಗ್ತಿರ್ಬೋದು ನನಗೆ ಅನ್ಕೊಂಡಿದ್ದೇನೆ. ಅರ್ಥ ಆಗ್ತಿದ್ಯಾ? ವರ್ಷಕ್ಕೊಂದ್ಸರಿ ಅದು ನಡೆಯುತ್ತೆ. ಆ ಒಂದು ಊಟದ ಬಗ್ಗೆ ಸಮಯ ಬರುವಾಗ ನಮ್ಗೇನಾಗುತ್ತೆ, ಬಹಳ ಅಟ್ರಾಕ್ಷನ್. ನಮ್ಗೇನಂತಂದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಪೆನ್ಷನ್ ಮಾಲಕ್ಕೆ ಹೋಗಿ ಅಥವಾ ಕೋಳಿ ಅಂಗಡಿಗೆ ಹೋಗಿ ತಂದು ಮಾಡೋ ಅಷ್ಟು ಕೆಪಾಸಿಟಿ ನಮ್ಗಿದೆ. ಆದ್ರೆ ಆ ಒಂದು ಸೀಸನ್ ಬರುವಾಗ ನಮಗೆ ಅಲ್ಲಿ ಆಕರ್ಷಣೆ ಆಗುತ್ತೆ. ಕರ್ತನ ಇನ್ನೊಂದು ಏನಿದೆ ಅಂದ್ರೆ, ನೀವು ರಕ್ತವನ್ನ ಭುಜಿಸಬೇಡ್ರಿ, ಕುತ್ತಿಗೆ ಸಿಕ್ಕಿ ಕೊಂದದ್ದನ್ನ ತಿನ್ಬೇಡ್ರಿ. ಈ ಕೆಲವು ಆಜ್ಞೆಗಳು ಮಾತ್ರವೇ ಕರ್ತನ ಕೊಟ್ಟಿದ್ದಾನೆ. ನಾವು ಆದ್ರೆ ಯಾವುದನ್ನ ಮಾಡಬೇಡ್ರಿ ಅಂತ ಅನ್ಕೊಂಡಿದ್ದೇವೆ, ಅದರ ಹಿಂದೆನೆ ಹೋಗಿ ನಾವು ತಿಂತೇವೆ, ಅದರ ಹಿಂದೆನೆ ಹೋಗಿ ನಾವು ಮಾಡ್ತೇವೆ, ಅದರ ಹಿಂದೆನೆ ದೇವರ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತೇವೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ಕಡೆ ತಿರುಗೋದಾದ್ರೆ ನೋಡ್ರಿ, ದೇವರು ನಮ್ಮ ಕೈಗಳನ್ನ ನಾವು ಬೇರೆಯವರ ಮುಂದೆ ಕೈ ಚಲಿಸುತ್ತಾ ಬೇರೆ ಫಂಕ್ಷನ್ಗೆ ಹೋಗಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಫಂಕ್ಷನ್ ಇದ್ರೂ ಕೂಡ ಮನೆಯಲ್ಲಿ ಮಾಡೋ ತಿನ್ನೋಂತ ಕೆಪಾಸಿಟಿಯನ್ನು ಕರ್ತನು ನಮಗೆ ದಯಪಾಲಿಸಿಕೊಡ್ತಾನೆ ಪ್ರಿಯರೇ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಯಾಕಂದ್ರೆ ನಾನು ನನ್ನ ಜೀವಿತದಲ್ಲಿ, ನನ್ನ ಸಭೆಯಲ್ಲಿ ನಾನು ಅನೇಕ ಜನರು ನೋಡಿದ್ದೇನೆ, ಕರ್ತನ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಆಶೀರ್ವಾದವನ್ನ ಮಾಡಿರೋದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ, ನನಗೆ ದಿಗ್ಭ್ರಾಂತತೆ ಆಗುತ್ತೆ. ಕರ್ತನ ಆ ರೀತಿಯಲ್ಲಿ ಮೇಲೆತ್ತಿದ್ದಾನೆ ಪ್ರಿಯರೇ. ನಾವು ಕರ್ತನ ಆ ರೀತಿಯಲ್ಲಿ ನಮ್ಮನ್ನ ಮೇಲೆತ್ತುವಾಗ, ನಮಗೇನು ಕೊಟ್ಟಿದ್ದಾನೋ ನಾವು ಅದರಲ್ಲಿ ತೃಪ್ತಿ ಆಗುವಾಗ, ಈಗಿನ ದಿನಗಳಿದಾವಲ್ಲ, ನಮ್ಮ ಗಂಡನ ಜೊತೆ, ನಮ್ಮ ಹೆಂಡತಿ ಜೊತೆ, ನಮ್ಮ ತಂದೆ ತಾಯಿಯ ಜೊತೆ, ನಮ್ಮ ಮಕ್ಕಳ ಜೊತೆ ನಾವು ಸಂತೋಷ ಪಡುವವರಾಗಿರ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ನಾವು ಕರ್ತನ ಆಶೀರ್ವಾದದಲ್ಲಿ ತೃಪ್ತರಾಗೋಣ, ಕರ್ತನ ವಾಗ್ದಾನಗಳಲ್ಲಿ ತೃಪ್ತರಾಗೋಣ, ಕರ್ತನ ಕೃಪೆಯಲ್ಲಿ ನಾವು ತೃಪ್ತರಾಗೋಣ, ಕರ್ತನ ದಯೆಯಲ್ಲಿ ನಾವು ತೃಪ್ತರಾಗೋಣ, ಕರ್ತನ ಒಂದು ಆಶೀರ್ವಾದಗಳಲ್ಲಿ ತೃಪ್ತರಾಗೋಣ ಪ್ರಿಯರೇ. ಹಾಲೆಲೂಯ. ನಾವು ಯಾವಾಗ ತೃಪ್ತರಾಗ್ತೇವೋ
ನಾವು ಯಾವಾಗ ಅದರ ವಿಚಾರ ಕೃತಜ್ಞತಾ ಸ್ತುತಿಯನ್ನು ಮಾಡ್ತೇವೋ, ಕರ್ತನ ಮುಂದಿನ ದಿನಮಾನದಲ್ಲಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ನಮ್ಮನ್ನ ಏರಿಸುವಾತನಾಗಿದ್ದೇನೆ. ಹಾಲೆಲೂಯ. ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ರಾಜ, ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಿಲ್ಲ. ಹೌದು ಸ್ವಾಮಿ, ನಮಗೆ ತೃಪ್ತಿಯಾಗುವಷ್ಟು ಕೊಟ್ಟಿದೀಯ. ಆದ್ರೆ ಕರ್ತನೆ, ಅನೇಕ ಬಾರಿ ನಾವು ಅತೃಪ್ತರಾಗಿ, ತೃಪ್ತಿ ಇಲ್ಲದವರಾಗಿ ನಾವು ವರ್ತಿಸುವುದುಂಟು. ಆದ್ರೆ ಕರ್ತನೆ, ನಮ್ಮ ತಪ್ಪುಗಳನ್ನೆಲ್ಲವನ್ನ ಕ್ಷಮಿಸು. ನಾವು ನಿನ್ನ ಆಶೀರ್ವಾದಗಳು, ನಿನ್ನ ವಾಗ್ದಾನಗಳಲ್ಲಿ, ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ, ನಿನ್ನ ಕರುಣೆಯಲ್ಲಿ ಕರ್ತನೆ ನಾವು ತೃಪ್ತರಾಗುವಾಗ, ನೀನು ಕೊಟ್ಟಂತಹ ಸ್ವಸ್ಥತೆಯ ಕಾರ್ಯದಲ್ಲಿ ಕರ್ತನೆ ತೃಪ್ತರಾಗುವಂತೆ ನಮಗೆ ಸಹಾಯಸ್ತವನ್ನ ಚಾಚುವೇಸಪ್ಪ. ಕರ್ತನೆ, ನಾವು ಅತೃಪ್ತಿಯನ್ನ ಹೊಂದಿರುವುದಾದ್ರೆ ಈಗಲೇ ಸ್ವಾಮಿ ಯೇಸುವಿನ ನಾಮದಲ್ಲಿ ಕರ್ತನೆ ನಮ್ಮೊಳಗಡೆ ತುಂಬಿರುವಂತಹ ಆ ತೃಪ್ತಿ ಯೇಸುವಿನ ನಾಮದಲ್ಲಿ ಬಿಟ್ಟಾಗಲೇ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ನೀನು ತಾನು ನಡೆಸು, ಬಲಪಡಿಸು. ನಿನ್ನ ಪ್ರಸನ್ನದಿಂದ ತುಂಬು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ.